ಇಲ್ಲ ಸರ್, ಏನಾರ ಪ್ರಾಬ್ಲಮ್ ಕೇಳಿದ್ರೆ ಅವ್ರ ಕಂಪ್ನಿ ಹೋಗ್ತಾ ಇದ್ರು ನೋಡಿ, ಕಂಪ್ನಿ ಹೋಗ್ತಾ ಇದ್ರು ನೋಡಿ, ಅವ್ರು ಹೋಗ್ತಾ ಇದ್ರು ನೋಡಿ. ನೋಡಿ ಅಲ್ಲಿ ಕಾರಲ್ಲಿ ರಿಪೋರ್ಟ್ ಕೇಳಿದ್ರೆ ಅವ್ರು ಹೋಗ್ತಾ ಇದ್ರು ನೋಡಿ. ಮುಂದೆ ಬಾರೋ ಮರೆ. ಓಕೆ, ನಾವೇನಾದರೂ ಅವ್ರಿಗೆ ರಿಪೋರ್ಟಿಂಗ್ ಕೇಳಿದ್ರೆ ನೀವು ಟೆಸ್ಟಿಂಗ್ ರಿಪೋರ್ಟ್ ಕೊಡ ಅಂತ ಕೇಳ್ತಾ ಇದ್ದೀವಿ ಮ್ಯಾನ್ಕನ್ ಕಂಪ್ನಿಯವ್ರಿಗೆ. ಅವರು ನಮ್ಮ ಹತ್ರ ಟೆಸ್ಟಿಂಗ್ ರಿಪೋರ್ಟ್ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ರು ನೋಡಿ. ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನನಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗೋದು ಬೇಡ, ಅಲ್ಲಿವರೆಗೆ ಮುಚ್ಚಬೇಡಿ. ಯಾಕಂದ್ರೆ ಇಲ್ಲಿ ಮೆಡಿಸಿನ್ ಯಾವ ತರ ಐತಂತ ಯಾರಿಗೂ ಗೊತ್ತಿಲ್ಲ. ನೀವು ಅಪೋಲೋದರ ಕಂಪ್ನಿಯರಿಗೆ ಗೊತ್ತಿಲ್ಲ, ಟೆಸ್ಟಿಂಗ್ ಮಾಡ್ಕೊಂಡು ಏನಾಗುತ್ತೆ ಮಿಸ್ ಇನ್ಫಾರ್ಮೇಶನ್ ಭಾಳ ಹಿಂಗ್ ಹೋಗ್ಬಾರ್ದು ಅಂತ ಹೇಳಿ ಸರ್. ಏನ್ ಮಾಡಿದ್ರ ಮತ್ತೆ ಸರ್ ಹೇಳ್ತೀನಿ ಸರ್. ಹೇಳಿ ಅವ್ರಿಗೆ ಕೇಳಿ, ನನ್ನ ಪ್ರಾಬ್ಲಮ್ ಅಲ್ಲ, ಅವ್ರಿಗೆ ಕೇಳಿ, ಅವ್ರ ಜೊತೆ ಮಾತಾಡಿ. ಹೆಂಗಾದ್ರೆ ಚೆಕ್ ಮಾಡ್ತಾರೆ ಸರ್. ಎಲ್ಲ ಕರ್ಬಿಟ್ರೆ ಇಲ್ಲ ಮೆಡಿಕಲ್ ಸ್ಟಾಪ್ ನೋಡು. ಏನ್ ಮಾಡ್ತಾರ ಅಂಗಡಿ ನಡಿಬೇಕಾದ್ರೆ ನಿಮ್ದು ಕಸ್ಟಮರ್ಸ್ ಗೊತ್ತಾಗಿಲ್ಲ, ಬೇರೆ ಯಾರಿಗೆ ಗೊತ್ತಾಗುತ್ತೆ? ಓಕೆ ಸರ್, ಎಲ್ಲ ಬ್ರಾಂಚ್ ಅಂದ್ರೆ ಎಲ್ಲರೂ ಗೊತ್ತಾಗ್ಬೇಕು ನಿಮ್ಗೆ. ಇದು ಬಾಯಲ್ಲಿ ಹೇಳಿದ್ದೀನಿ ಸರ್. ಇಲ್ಲ ಸರ್, ಅವ್ರ ಮಮ್ಮಿ ಹೆಸರು ಚೇಂಜ್ ಮಾಡಿಕೊಡ್ರು. ಏನು ಹೆಸರು ಮಾಡ್ಕೊಡಿ. ನಿಮ್ಮ ಕಡೆ ಇಲ್ಲಿದೆ ಹಂಗಿದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಸರ್ ಒಂದೇ ಮಿನಿಟ್ ಹೆಂಗೆ ಹೊಡಿತೀವಿ ನೋಡ. ಅಷ್ಟು ಬರ್ತೀವಿ ಎಲ್ಲ ಕಡೆನೂ ಒಂದೊಂದು ವೈನ್ ಇದ್ರು ನೋಟ್ ಹಾಕೊಳ್ಳೋದು. ನಾನು ಹಿಡ್ಕೊಂಡು ಸರ್, ಅದು ವಾಪಸ್ ಕೊಟ್ಟಿದ್ದು ಗಾಡಿಯಲ್ಲಿ ಪ್ರವೇಶಿಸಿದೆ ಸರ್. ಸೊ ಹಿಂಗೆ ಟೆಸ್ಟ್ 9:40 ಬಂದಿತ್ತು ಸರ್. ನಾವು ಇವತ್ತು ಬಂದೀನಿ ಸರ್. ನನಗೆ ಹೇಳಾರ್ದಾಗ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಾರ ಸರ್. ನನಗೆ ತೋರಿಸ್ತೀನಿ. ಯಾವ ನೀರಾಗ ನೀರಾಗ ಆಗೋದಿಲ್ಲ ಸರ್. ಮಾಡ್ತೀವಲ್ಲ ಈ ತರ ಮ್ಯಾನ್ಕೈನ್ ಫಾರ್ಮ್ ಅಲ್ಲಿ ಇದ್ದ ಈ ತರ ಕಸ್ಟಮರ್ ಟೆಸ್ಟಿಂಗ್ ಮಾಡ್ಕೊಂಡು ಇಲ್ಲ ಮುಂದೆ ಹೇಳ್ಬಿಟ್ಟು ಅವ್ರ ಕಸ್ಟಮರ್ ನಮಗೆ ಸೊಲ್ಯೂಷನ್ ಕೊಡ್ರಿ ಅಂತ ಕೇಳಿದ್ರೆ ಏನು ಸೊಲ್ಯೂಷನ್ ಕೊಡಲಿಲ್ಲ ಸರ್. ಅಂದ್ರೆ ಟೆಸ್ಟಿಂಗ್ ರಿಪೋರ್ಟ್ ಬರುತ್ತೆ, ನಾನೇ ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮ್ಯಾನ್ಕೈನ್ ಕಂಪ್ನಿಯವರು ಬಂದಿದ್ರು, ಅವ್ರು ಬಂದಿದಾರಲ್ಲ, ಅವ್ರ ಹತ್ರ ರಿಪೋರ್ಟ್ ಇಲ್ಲ ಏನಿಲ್ಲ. ಅವ್ರಿಗೆ ರಿಪೋರ್ಟ್ ಕೇಳಿದ್ರೆ ಅವ್ರು ಏನು ಹೇಳಾರ್ದ ಕಾರ್ ತಗೊಂಡ್ಬಿಟ್ಟು ಓಡೋಗಿದ್ದಾರೆ. ಈಗ ಅಪೋಲೋದವ್ರಿಗೆ ಕೇಳ್ತೀವಿ, ಅವ್ರ ರಿಪೋರ್ಟ್ ಇವತ್ತೊಂದೇ ತಡೀರಿ ತರಿಸ್ಕೊಡ್ತೀನಿ ಅಂತ ಅಂದಾರೆ. ಇವತ್ತೊಂದೇ ಟೈಮ್ ಕೊಡ್ತೀನಿ. ಅಕಸ್ಮಾತ್ ಇವತ್ತು ನನಗೇನು ರಿಪೋರ್ಟ್ ಬರಲಿಲ್ಲ ಅಂದ್ರೆ ನಂಗೆ ರಿಪೋರ್ಟ್ ಬರೋವರೆಗಿನ ವಿಡಿಯೋಗೆ ರಿಪೋರ್ಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀನಿ. ಆ ಕಂಪ್ಲೇಂಟ್ ಸಾಲ್ವ್ ಆಗೋವರೆಗಿನ ಅಪೋಲೋ ಬಂದ್ ಮಾಡ್ಬೇಕು. ಅದು ರಿಪೋರ್ಟ್ ಬರತ್ತನ ನೀವು ತೆಗೀರಿ. ನನಗೆ ಸಾಯಂಕಾಲ 5 ಗಂಟೆಗೆ ರಿಪೋರ್ಟ್ ತರಿಸ್ಕೊಡ್ರಿ. ತರಿಸ್ಕೊಳ್ಳಿ ಅಂದ್ರೆ ಆ ರಿಪೋರ್ಟ್ ADG ಇದ್ದಾರೆ, ಆ ರಿಪೋರ್ಟ್ ಬರ್ತಾನೆ ಮೆಡಿಕಲ್ ಬಂದ್ ಮಾಡ್ಬೇಕು. ನಾನು ನಿನ್ನ ಮಾತಿನ ಮೇಲೆ ನಂಬಿಕೆ ಹೊಂಟಿ. ನಾನು ಅಪೋಲಾಗೂ ನಂಬಲ್ಲ, ಯಾರಿಗೆ ನಾನು ನಿಮ್ಮ ಮಕ್ಕಳಿಗೆ ಅಲ್ಲ ಸೊಲ್ಯೂಷನ್ ಮಾಡ್ಬೇಕು ಒಪ್ಕೊತೀನಿ. ಬಟ್ ಅಪೋಲಾರ್ಗೂ ಕ್ಲಿಯರಿಟಿ ಇಲ್ಲ, ಕಂಪ್ಲೇನಿಗೂ ಕ್ಲಿಯರಿಟಿ ಇಲ್ಲ. ನಾನು ಮಾಡಿಸ್ಕೊಡ್ರಿ 5 ಗಂಟೆಗೆ ನಾನು ಮತ್ತೆ ಬಂದ್ ಕೇಸ್ ಬಂದ್ ಮಾಡ್ತೀನಿ. ವಾಟ್ಸಪ್ ಮಾಡ್ತೀನಿ. ಇಲ್ಲ ಸರ್, ಏನಾರ ಪ್ರಾಬ್ಲಮ್ ಕೇಳಿದ್ರೆ ಅವ್ರ ಕಂಪ್ನಿ ಹೋಗ್ತಾ ಇದ್ರು ನೋಡಿ, ಕಂಪ್ನಿ ಹೋಗ್ತಾ ಇದ್ರು ನೋಡಿ, ಅವ್ರು ಹೋಗ್ತಾ ಇದ್ರು ನೋಡಿ. ನೋಡಿ ಅಲ್ಲಿ ಕಾರಲ್ಲಿ ರಿಪೋರ್ಟ್ ಕೇಳಿದ್ರೆ ಅವ್ರು ಹೋಗ್ತಾ ಇದ್ರು ನೋಡಿ. ಮುಂದೆ ಬಾರೋ ಮರೆ.
ಓಕೆ, ನಾವೇನಾದ್ರು ಅವ್ರಿಗೆ ರಿಪೋರ್ಟಿಂಗ್ ಕೇಳಿದ್ರೆ ನೀವು ಟೆಸ್ಟಿಂಗ್ ರಿಪೋರ್ಟ್ ಕೊಡ ಅಂತ ಕೇಳ್ತಾ ಇದ್ದೀವಿ ಮ್ಯಾನ್ಕೈಂಡ್ ಕಂಪ್ನಿಯವ್ರಿಗೆ. ಅವರು ನಮ್ಮ ಹತ್ರ ಟೆಸ್ಟಿಂಗ್ ರಿಪೋರ್ಟ್ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ರು ನೋಡಿ. ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಕಸ್ಟಮರ್ಗೆ. ಮ್ಯಾನ್ಕೈಂಡ್ ಕಂಪ್ನಿಯವರು ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ, ಕಾರ್ ಚಾಲು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಿಮ್ದು ಕಂಪ್ಲೇಂಟ್ ಯಾರ ಮೇಲೆ? ನಮ್ಮ ಪ್ರಾಬ್ಲಮ್ ಇನ್ನಾದ್ರೂ ನಮ್ಮ ಕಂಪ್ಲೇಂಟ್ ಅಪೋಲೋ ಮೇಲೆ ಅಲ್ಲ, ಮ್ಯಾನ್ಕೈಂಡ್ ಕಂಪ್ನಿ ಮೇಲೆ. ಮ್ಯಾನ್ಕೈಂಡ್ ಕಂಪ್ನಿಯಿಂದ ಅವ್ರಿಗೆ ಕ್ಲಿಯರಿಟಿ ಇಲ್ಲ. ನಂಗೆ ಕ್ಲಿಯರಿಟಿ ಕೊಡೋರಿಗೆ ಮೆಡಿಕಲ್ ಸ್ಟಾರ್ಟ್ ಮಾಡೋದು ಬೇಡ.